ಖುಷಿಯಾಗಿದ್ದೀರಾ? ಏನಾಗ್ತಾ ಇದೆ? ಇದೇ ಥರ ನಿಮ್ಮನ್ನು ಬೈಯುವಾಗಿತ್ತ? ನಿಮ್ಮ ಮಕ್ಕಳು ನೀವು ಮಾತು ಕೇಳದೇ ಇರುವಾಗಿತ್ತ? ಇಲ್ಲ, ಇನ್ನೊಂದು ಥರ ಹೇಳ್ತೀರ. ನೀವು ಖುಷಿಯಾಗಿರಿ ಅಂತ ಹೇಳಿದಕ್ಕೆ ಜಾಸ್ತಿ ನಾನು ಕೋಪದಲ್ಲಿ ಬರಬೇಕಾಗಿ ಬಂತು. ಕೆಲವು ಸಲ ಹೇಗಿರುತ್ತೆ ಅಂತಂದ್ರೆ, ನಾವಿವತ್ತು ಸಂತೋಷವಾಗಿರ್ಬೇಕು, ಶಾಂತವಾಗಿರ್ಬೇಕಂತ ನಮ್ಮ ಮನಸ್ಸಿಗೆ ಒಂದು ದೃಢ ಸಂಕಲ್ಪ ಮಾಡಿದಾಗ ಇನ್ನ ಜಾಸ್ತಿ ಕೋಪ ಮಾಡಿಕೊಳ್ಳುವ ಸಂದರ್ಭಗಳು ಬರುತ್ತೆ. ಆ ಥರ ಬರ್ತಾವ. ಸರಿ, ಆದಷ್ಟು ನಮ್ಮ ಜೀವನ ಕಾಲವನ್ನು ಆರೋಗ್ಯವಾಗಿ ಸ್ಥೂಲವಾಗಿರಬೇಕಂದ್ರು, ಶರೀರಕ್ಕೆ ಆರೋಗ್ಯ ಬೇಕಂದ್ರು, ಮನಸ್ಸಿಗೆ ಆರೋಗ್ಯ ಬೇಕಂದ್ರು ಕೂಡ ಖುಷಿ ಎನ್ನುವಂಥ ಸಂಪತ್ತು ಶ್ರೇಷ್ಠವಾಗಿದ್ದು, ಇದರಿಂದಲೇ ನಾವು ಸದಾ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ. ಮತ್ತೆ ನಾವು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಈ ಪಂಚ ವಿಕಾರಗಳ ಬಗ್ಗೆ ಕೇಳಿರ್ತೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು ಅಂತ. ಇವಾಗ ಇಲ್ಲಿ ತನಕ ನಾವು ಏನನ್ನು ವಿಚಾರ ಮಾಡಿದ್ವಿ ಇಷ್ಟು ದಿನಗಳ ಕಾಲ ಪ್ರವಚನದಲ್ಲಿ ಅಂದ್ರೆ, ನಾನು ಯಾರು, ನಾನೊಂದು ಆತ್ಮ, ನನ್ನ ತಂದೆ ಯಾರು, ನನ್ನ ತಂದೆ ಶಿವ ಪರಮಾತ್ಮ, ನನ್ನ ಸ್ವರೂಪವೇ ಶಾಂತಿ ಆನಂದವೆಂದು ತಿಳ್ಕೊಂಡಿದ್ದೆವು. ಆದರೆ ಇಲ್ಲಿ ತನಕ ವಿಚಾರವೇನಿತ್ತಂದ್ರೆ, ಆಧ್ಯಾತ್ಮಿಕದಲ್ಲಿ ಏನೇ ಅನುಭವ ಮಾಡಬೇಕಂದ್ರೂ ಕೂಡ ಪ್ರಾಪ್ತಿ ಮಾಡಿಕೊಳ್ಳುವ ಮೊದಲು ಸ್ವಲ್ಪ ಅಲ್ಲಿ ತ್ಯಾಗ ಅನ್ನೋದು ಬೇಕಾಗತ್ತೆ. ಯಾವುದರ ತ್ಯಾಗ ಅಂತಂದ್ರೆ, ಇಲ್ಲಿ ನೀವು ಮೌನೇಶ್ವರನ ಹತ್ರ ಬರ್ತೀರಾ, ನಿಮ್ಮ ಇಷ್ಟ ದೇವತೆಯ ಹತ್ರ ಬರ್ತೀರಂದ್ರೆ ಅವರು ಒಂದೇ ನಿಮ್ಮನ್ನು ಕೇಳ್ತಾರೆ. ಏನು ಅಂದ್ರೆ, ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ಕೇಳ್ತಾರೆ. ಇವಾಗ ಕಾಮ ಅಂದ್ರೆ ಇಚ್ಛೆ. ಎಲ್ಲರಿಗೂ ಕೂಡ ಇಚ್ಛೆ ಅನ್ನುವುದು ಇದ್ದೇ ಇದೆ. ಆದರೆ ಆ ಇಚ್ಛೆ ಅನ್ನುವುದು ದೇಹದ ಅಭಿಮಾನದ ಕಡೆ ಯಾರೇ ಹಿಂದೆ ಬೀಳ್ತಾರೋ ಆ ಇಚ್ಛೆ ಅನ್ನೋದು ದುಃಖಕ್ಕೆ ಕಾರಣ ಅಂತಾರೆ ಪರಮಾತ್ಮ. ಯಾರು ಈ ಇಚ್ಛೆಯ ಹಿಂದೆ ಹೋಗ್ತಾರೋ ಆ ಇಚ್ಛೆ ಅನ್ನೋದು ಯಾವತ್ತೂ ಕೂಡ ನಿಮ್ಮನ್ನು ಸದಾ ಖುಷಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಇಚ್ಛೆಗೆ ಒಂದಕ್ಕೆ ಒಂದು ಸೇರಿ ನಿಮ್ಮನ್ನ ಹಳ್ಳಕ್ಕೆ ತೆಗೆದುಕೊಂಡು ಹೋಗುತ್ತೆ ಹೊರತು ಅದು ನಿಮಗೆ ಏನು ಖುಷಿ ಬೇಕು ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಇಚ್ಛೆ ಅನ್ನೋದು ಕೊಟ್ಟು ಬಿಡಿ ನನಗೆ ಅಂತಾರೆ. ನಾವು ನಿಜವಾಗ್ಲೂ ಕೂಡ ಪರಮಾತ್ಮನಿಗಾಗಿ ಮನಸ್ಸಿನಿಂದ ಪರಮಾತ್ಮ ಭಗವಂತ ನೀನೇ ನನ್ನ ಜೀವನವನ್ನು ನಡೆಸು ಅಂತಂದ್ರೆ ಹೇಗೆ ನಡೆಸ್ತಾರೆ ಅಂತಂದ್ರೆ, ಇವಾಗ ನಮ್ಮ ಮಕ್ಕಳಿದ್ದಾರೆ ಅಂದ್ರೆ ಅವರು ಕೇಳುವ ಮುಂಚೆ ಏನು ಬೇಕೋ ಅದನ್ನ ನಾವು ಅವ್ರು ಕೊಡ್ತೀವಿ. ಅದೇ ತರ ಭಗವಂತನಿಗೆ ಭಗವಂತನೇ ನೀನು ನನ್ನ ಜೀವನದ ನಾವೆಯನ್ನು ಅದರ ದೋಣಿಯನ್ನು ನಡೆಸುವಂತ ನಾವು ಭಗವಂತನಿಗೆ ನಾವು ಹೇಳಿದ್ದೆ. ಆದರೆ ನಮ್ಮ ಇಚ್ಛೆ ಏನೇ ಇದೆ, ನಮ್ಮ ಅವಶ್ಯಕತೆ ಏನಿದೆಯೋ ಅದು ಭಗವಂತ ಮೊದಲೇ ಪೂರ್ಣ. ಅದಕ್ಕೆ ಹೇಳ್ತಾರೆ, ಸತ್ಯದ ದೋಣಿ ತುಳುಕಬಹುದು ಅಂದ್ರೆ ಅಲ್ಲಾಡಬಹುದು, ಮುಳುಗುವುದಿಲ್ಲ ಅಂತ. ಆ ತರ ಪರಮಾತ್ಮನಿಗೆ ನಾವು ನಮ್ಮ ಜೀವನವನ್ನು ಕೊಟ್ಟರೆ ನಮ್ಮ ಜೀವನದ ಅವಶ್ಯಕತೆಗಳು ಅವಶ್ಯವಾಗಿ ಪೂರ್ಣವಾಗುತ್ತವೆ. ಎರಡನೇದು ಕ್ರೋಧ. ಕ್ರೋಧವನ್ನು ಅಗ್ನಿಗೆ ಹೋಲಿಸ್ತಾರೆ. ಅಗ್ನಿ ಎನ್ನುವುದನ್ನು ನಾವು ಮುಟ್ಲಿಕ್ಕೆ ಹೋದಾಗ ಯಾರಿಗೆ ಹಾನಿ? ನಮಗೆ ಹಾನಿ. ಅಗ್ನಿ ಏನೂ ಆಗಲ್ಲ. ಆದರೆ ಆ ಅಗ್ನಿಯನ್ನು ನಾವು ಅಂದ್ರೆ ಅಗ್ನಿ ಅಂದ್ರೆ ಬೆಂಕಿಯನ್ನು ನಾವು ಮುಟ್ಲಿಕ್ಕೆ ಹೋದಾಗ ನಾವು ಸುಡ್ತೇವೆ. ಅದೇ ತರ ಕೋಪವೂ ಅಷ್ಟೇ. ನಾವೆಷ್ಟು ಕೋಪ ತಾಪಗಳಲ್ಲಿ ಬರ್ತೇವೋ ಈ ಕ್ರೋಧ ಎನ್ನುವುದು ಎಂಥದ್ದು ಅಂದ್ರೆ ನಮ್ಮನ್ನು ಸುಡುತ್ತದೆ, ಹಾಗೂ ನಮ್ಮ ಜೊತೆಯಲ್ಲಿ ಇರುವಂತವರನ್ನು ಸುಡುತ್ತದೆ. ಇವಾಗ ಮನೆಯಲ್ಲಿ ನೀವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ. ತಾಯಿ ಮಕ್ಕಳು, ತಾಯಿ ಏನೋ ತನ್ನ ಕಾರ್ಯವನ್ನು ಮಾಡ್ತಾ ಮಕ್ಕಳೇನೋ ಆಟ ಆಡ್ಕೊಂಡಿದ್ದಾರೆ ಅಂತ. ಅದೇ ಸಮಯದಲ್ಲಿ ಆ ಮನೆ ಯಜಮಾನ ಕ್ರೋಧದಿಂದ ಬಂದ ಕೋಪದಿಂದ ಏನೋ ಬೇರೆ ಯಾರು ಏನೋ ಅಂದ್ರು ಅಂತ ಆವೇಶದಲ್ಲಿ ಮನೆಗೆ ಬಂದ್ರೆ ಆ ಸಂತೋಷವಾಗಿರುವ ಮನೆಯ ವಾತಾವರಣವೇ ಏನಾಗುತ್ತೆ, ಎಷ್ಟು ದುಃಖಮಯವಾಗುತ್ತೆ. ಆ ಕೋಪ ತಾಯಿ ಮೇಲೆ ತೋರಿಸೋದು, ತಾಯಿ ಆ ಕೋಪವನ್ನು ಮಕ್ಕಳ ಮೇಲೆ ತೋರಿಸೋದು ಅಲ್ವಾ? ಈ ತರ ಏನಾಗುತ್ತೆ, ಕೋಪ ಎನ್ನುವುದು ನಮ್ಮನ್ನು ಸುಡುತ್ತದೆ, ನಮ್ಮ ಜೊತೆಯಲ್ಲಿರುವಂತವರನ್ನು ಸುಡುತ್ತೆ. ಯಾವತ್ತೂ ಕೂಡ ಬೆಂಕಿಯನ್ನು ಬೆಂಕಿಯಿಂದ ಆರಿಸಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಬೆಂಕಿ ಅನ್ನೋದು ಸುಡುತ್ತೆ ಹೊರತು ಯಾವತ್ತೂ ಕೂಡ ಅದರಿಂದ ಶಾಂತತೆಯ ಅನುಭವ ಆಗೋದಿಲ್ಲ. ಬೆಂಕಿಯನ್ನು ಆರಿಸ್ಬೇಕಂದ್ರೆ ಏನ್ ಮಾಡ್ಬೇಕು?
ಅದಕ್ಕೆ ನೀರನ್ನು ಹಾಕಬೇಕು. ಆ ಥರ ಯಾರೇ ಕೋಪದಲ್ಲಿದ್ದಾರೆ, ಕ್ರೋಧದಲ್ಲಿದ್ದಾರೆ ಅಂತಂದ್ರೆ ನಾವು ಆವೇಶದಲ್ಲಿ ಬರೋದ್ರಿಂದ ಅದು ಆರೋದಿಲ್ಲ. ಆದರೆ ಅದಕ್ಕೆ ಬದಲಾಗಿ ನಾವು ಶಾಂತರಾಗಬೇಕು. ಚಪ್ಪಾಳೆ ಅನ್ನೋದು ಎರಡು ಕೈ ಸೇರಿದ್ರೆ ತಾನೇ ಶಬ್ದ ಬರುತ್ತೆ. ಅದೇ ಒಂದು ಕೈ ನಾನು ಎಷ್ಟೇ ಅಲ್ಲಾಡಿಸಿದ್ರು ಕೂಡ ಅದರಿಂದ ಶಬ್ದ ಬರುವುದಿಲ್ಲ. ಆ ಥರ ಯಾರೇ ಏನೇ ಕ್ರೋಧಿತರಾಗಿರಲಿ, ನಾವು ಶಾಂತವಾಗಿದ್ದಾಗ ಅದರ ಪ್ರಭಾವ ಅನ್ನೋದು ನಮ್ಮ ಮೇಲೆ ಬೀರುವುದಿಲ್ಲ. ಅದಕ್ಕೆ ಈ ಕ್ರೋಧವೆನ್ನುವಂಥ ಅಗ್ನಿಯಿಂದ ದೂರಾಗಿ ನಾವು ಶಾಂತವಾಗಿರಬೇಕು. ಮೂರನೆಯದು ಮೋಹ. ಕಾಮ, ಕ್ರೋಧ, ಲೋಭ, ಮೋಹ ಅಂತೀವಿ. ಮೊದಲು ಲೋಭವನ್ನು ನೋಡೋಣ. ಲೋಭ ಅಂದ್ರೆ ನಿನ್ನೆ ಮೊನ್ನೆ ಚಿಂತನೆ ಮಾಡಿದಂಗೆ ಅತಿ ಆಸೆ. ಆಸೆಗೆ ಮಿತಿ ಇಲ್ಲ. ಮಿತಿ ಆಯ್ತಾ? ಆಸೆಗೆ ಎಂದಿಗೂ ಮಿತಿ ಇಲ್ಲ. ಯಾರನ್ನೂ ಕೂಡ ಅವರ ಆಸೆಯನ್ನು ಪೂರ್ಣ ಮಾಡಿ ಸಂತೃಪ್ತ ಮಾಡಲು ಸಾಧ್ಯವೇ ಇಲ್ಲ. ನಿಮಗೂ ಆಸೆ ಒಂದರಿಂದ ಇನ್ನೊಂದರಿಂದ ಮತ್ತೊಂದು ಹೆಚ್ಚಾಗುತ್ತೆ ಹೊರತು ಯಾವತ್ತೂ ಕೂಡ ಪರಿಪೂರ್ಣವಾಗುವುದಿಲ್ಲ. ಅದಕ್ಕೆ ಶರಣ ಹೇಳ್ತಾರಲ್ಲ, ಚಲಬೇಕು ಶರಣಂಗೆ ಪ್ರಸಾದ ವಿಧವೆಂಬ ಅಂತ. ಅಂದ್ರೆ ನಮಗೆ ಸಿಕ್ಕಿರುವಂಥದ್ದು ಪ್ರತಿಯೊಂದು ಕೂಡ ಆ ಪರಮಾತ್ಮನ ಪ್ರಸಾದವೆಂದು ತಿಳಿದು ಅದನ್ನ ಅನುಭವಿಸೋದು ಕಡಿಮೆ. ಎಲ್ಲಿ ತನಕ ಅದನ್ನ ಅನುಭವಿಸೋದು ನಮಗೆ ಬರಲ್ವೋ ಅಲ್ಲಿ ತನಕ ಯಾವ ಮನುಷ್ಯನೂ ಕೂಡ ತನಗೆ ಸಿಕ್ಕಿರೋದಕ್ಕಿಂತ ಹೆಚ್ಚೇ ಬೇಕಂತ ಬಯಸ್ತಾನೆ ಹೊರತು ಸಿಕ್ಕಿದರ ಖುಷಿ ತನಗೆ ಇರುವುದಿಲ್ಲ. ಅದಕ್ಕೆ ಒಂದು ಕತೆ, ಸಮುದ್ರದ ದಂಡೆಯಲ್ಲಿ ಒಂದು ಮನುಷ್ಯ ಆರಾಮಾಗಿ ಮಲಗಿರ್ತಾನೆ. ಒಂದು ಬಿಸಿನೆಸ್ ಮ್ಯಾನ್ ಇರ್ತಾನೆ, ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆತನಿಗೆ ಹೇಳ್ತಾನೆ, ಯಾಕಪ್ಪ ಮಲಗಿದ್ಯಾ, ಸ್ವಲ್ಪ ಹೋಗು, ಸಮುದ್ರದಲ್ಲಿ ಹೋಗಿ ದೋಣಿ ತಗೊಂಡು ಹೋದ್ರೆ ಎಷ್ಟೊಂದು ಮೀನುಗಳು ಸಿಗುತ್ತೆ, ಅದರಿಂದ ಎಷ್ಟೊಂದು ವ್ಯಾಪಾರ ಮಾಡೋದು, ಸುಮ್ಮನೆ ಯಾಕೆ ಮಲಗಿದ್ಯಾ? ಸರಿ, ನಾನು ದೋಣಿ ತಗೊಂಡು ಹೋಗ್ತೇನೆ, ಮೀನುಗಳು ಇಟ್ಕೊಂಡು ಬರ್ತೀನಿ, ಏನಾಗುತ್ತೆ ಅಂತ. ಇನ್ನಷ್ಟು ಜಾಸ್ತಿ ಮೀನುಗಳನ್ನು ನೀನು ಪಡ್ಕೊಂಡ್ರೆ, ಸ್ವಲ್ಪ ತಗೊಂಡು ಅದ್ರಲ್ಲೇ ಮಲ್ಕೊಂಡ್ಬಿಟ್ಟಿದ್ಯಾ, ಇನ್ನಷ್ಟು ಜಾಸ್ತಿ ಬಂದ್ರೆ ಇನ್ನಷ್ಟು ದುಡ್ಡು ಜಾಸ್ತಿ ಬರುತ್ತಲ್ಲ ಅಂತ. ಸರ್, ಆ ದುಡ್ಡನ್ನು ನಾನೇನ್ ಮಾಡ್ಲಿ ಅಂತಾನೆ. ಇನ್ನಷ್ಟು ಆ ದುಡ್ಡು ಜಾಸ್ತಿ ಆದ್ರೆ ನೀನೇ ಆ ದೋಣಿಯನ್ನು ಕೊಂಡ್ಕೋಬಹುದಲ್ವಾ? ಇವಾಗ ಬಾಡಿಗೆ ತಗೊಂಡೋಗಿ ಬರ್ತಿದ್ಯಾ, ಅದೇ ದೋಣಿಯನ್ನು ನಿಂದ ಮಾಡ್ಕೋಬಹುದಲ್ವಾ? ಸರಿ, ಒಂದು ದೋಣಿಯನ್ನು ನಾನು ತಗೊಂಡು ಆಮೇಲೆ ಏನ್ ಮಾಡ್ಬೇಕು? ಮತ್ತೆ ಆ ದೋಣಿಯನ್ನು ನೀನು ಹೋಗಿ ಮತ್ತೆ ಇನ್ನಷ್ಟು ಮೀನುಗಳು ತಗೊಂಡ್ಬಂದು ಅದನ್ನ ಮಾರಾಟ ಮಾಡಿದ್ರೆ ಇನ್ನಷ್ಟು ದುಡ್ಡು ಜಾಸ್ತಿ ಆಗುತ್ತಲ್ವಾ ಅಂತ. ಇನ್ನಷ್ಟು ದುಡ್ಡು ಜಾಸ್ತಿ ಆದ್ಮೇಲೆ ನಾನೇನ್ ಮಾಡ್ಲಿ ಅಂತ. ಸರಿ, ಇನ್ನೊಂದು 2-3 ದೋಣಿಗಳು ತಗೋಬೋದಲ್ವಾ ಅಂತ. ಸರಿ, ಇನ್ನೊಂದು 2-3 ದೋಣಿಗಳು ತಗೊಂಡು ನಾನೇನ್ ಮಾಡ್ಲಿ ಅಂತ. ಇನ್ನಷ್ಟು ನೀನು ಮೀನುಗಳ ಸಂಪಾದನೆ ಮಾಡಲಿಕ್ಕೆ ಆ ದೋಣಿಗಳನ್ನ ಬೇರೆಯವ್ರನ್ನಾದ್ರೂ ಇಟ್ಕೊಂಡು ಅದನ್ನ ಅವರಿಗೆ ಬಾಡಿಗೆ ಕೊಟ್ಟು ಆ ದುಡ್ಡನ್ನು ನೀನು ಸಂಪಾದನೆ ಮಾಡ್ಕೊ, ಇನ್ನಷ್ಟು ಜಾಸ್ತಿ ಮಾಡ್ಕೋಬೋದಲ್ವಾ ಅಂತ. ಸರಿ, ನಾನು 10 ದೋಣಿಗಳು ತಗೊಂಡು ನಾನೇನು ಮಾಡ್ಲಿ ಅಂತ. 10 ದೋಣಿಗಳು ತಗೊಂಡು 10 ಜನಕ್ಕೆ ಕೊಟ್ಟು ನೀನು ಆರಾಮಾಗಿ ಕೂತ್ಕೊಂಡು ತಿನ್ಬೋದಲ್ವಾ ಅಂತ, ಆರಾಮಾಗಿರ್ಬೋದಲ್ವಾ ಅಂತ. ಇವಾಗ ನಾನು ಹೆಂಗಿದ್ದೀನಿ ಅಂತ. ನಾನು ಅಷ್ಟು ಪರಿಶ್ರಮ ಪಟ್ಟು ಅಷ್ಟು ಶ್ರಮ ಪಟ್ಟು ನಾನು ಆರಾಮಾಗಿರೋದ್ರ ಬದಲು ಇವಾಗೂ ನಾನು ಅಷ್ಟೇ ಇದ್ದೀನಲ್ಲವೇ, ನನ್ನ ಜೀವನವನ್ನು ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಇವತ್ತೇ ಸಂಪಾದನೆ ಮಾಡಿದ್ದೀನಿ, ಇವತ್ತೇ ನಾನು ತೃಪ್ತರಾಗಿದ್ದೇನೆ, ಇದರಲ್ಲಿ ನನಗೆ ನಿಜವಾಗಿಯೂ ಖುಷಿ ಇದೆ. ಆ 10 ದೋಣಿಗಳು ಇಟ್ಕೊಂಡ್ರು ಕೂಡ ನೆಮ್ಮದಿ ಅನ್ನೋದು ಮನಸ್ಸಿನಲ್ಲಿ ಇರುವುದಿಲ್ಲ. ಆ ಹಣ ನನಗೆ ನೆಮ್ಮದಿಯನ್ನು ಕೊಡುವುದಿಲ್ಲ. ಆದರೆ ಇವತ್ತಿನ ಸುಖ ಏನೈತಲ್ಲ, ಇದು ನನಗೆ ತುಂಬಾನೇ ನೆಮ್ಮದಿ ಕೊಟ್ಟಿದೆ ಅಂತ. ಆ ಥರ ನಮ್ಮ ಜೀವನದಲ್ಲಿ ಏನು ಪ್ರಾಪ್ತಿ ಆಗಿದೆಯೋ ಅದನ್ನು ನಾವು ಯಾವಾಗ ಅನುಭವಿಸಲಿಕ್ಕೆ ಶುರು ಮಾಡ್ತೀವಲ್ವ, ಅವಾಗ ನಮಗಿಂತ ಭಾಗ್ಯವಂತರು, ನಮಗಿಂತ ಧನವಂತರು, ನಮಗಿಂತ ಶ್ರೀಮಂತರ ಈ ಸೃಷ್ಟಿಯಲ್ಲಿ ಮತ್ಯಾರೂ ಇಲ್ಲ. ಅದೇ ನಾನು ಬಡವ, ನನಗೆ ಬೇಕು, ನನ್ನ ಹತ್ರ ಏನೂ ಇಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಆತನೇ ನಿಜವಾಗಿರುವ ಬಡವ. ಬಲೆ ಧನವಂತನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಆದರೆ ನನ್ನ ಹತ್ರ ಇಲ್ಲ, ಇನ್ನೂ ಬೇಕು, ಅದಕ್ಕೆ ಬೇಡವಾದ ಬಡವ ಅಂತ ಹೇಳ್ತಾರೆ. ಯಾರು ಬೇಡ್ತಾರೋ, ಯಾರಿಗೆ ಬೇಕು ಎನ್ನುವಂತ ಇಚ್ಛೆ ಇದೆಯೋ ಅವರು ಬಡವ. ಆದರೆ
ಯಾರಿಗೆ ತನ್ನಲ್ಲಿ ಏನು ಸಿಕ್ಕಿದೆಯೋ ಅದರಲ್ಲಿ ಸಂತೃಪ್ತನಾಗಿ ಭಗವಂತನಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ವಯಂ ಆ ಜೀವನವನ್ನು ಅನುಭವಿಸುವ ರುಚಿಯನ್ನು ಕಂಡುಕೊಳ್ಳುವಂತ ವ್ಯಕ್ತಿ ಯಾವತ್ತೂ ಶ್ರೀಮಂತ. ತನ್ನ ಶ್ರೀಮಂತಿಕೆಗೆ ಬೆಲೆ ಹಣದಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಬಂಗಾರದಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಮನೆಯಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತನ್ನಲ್ಲಿರುವಂತ ಆತ್ಮವಿಶ್ವಾಸದಿಂದ ತಾನು ಶ್ರೀಮಂತ. ಅದಕ್ಕೆ ಯಾರು ನೀವು ಶ್ರೀಮಂತ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವು ಎಷ್ಟು ಕೆಜಿ ಬಂಗಾರ ಹಾಕೊಂಡಿದ್ದೇವೆ, ನಮ್ಮ ಮೈ ಮೇಲೆ ಎಷ್ಟು ಬಂಗಾರ ಇದೆ, ಎಷ್ಟು ಒಳ್ಳೆ ಮನೆ ಐತೆ, ಎಷ್ಟು ವಸ್ತುಗಳು ನಮ್ಮ ಹತ್ರ ಇದೆ, ಇದರಿಂದ ಶ್ರೀಮಂತಿಕೆ ತನ ಅನ್ನೋದು ಇರುವುದಿಲ್ಲ. ಅದಕ್ಕೆ ನಾವು ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತಂದ್ರೆ, ನಿಜವಾಗ್ಲೂ ನಾನು ಯಾರನ್ನ ಶ್ರೀಮಂತರ ಹೇಳ್ತೀನಿ ಅಥವಾ ಶರೀರ ಯಾರು ಹೇಳ್ತಾರಂದ್ರೆ, ಯಾರು ತಮ್ಮ ಜೀವನದ ಕಾಲವನ್ನು ಇರುವುದನ್ನು ತೃಪ್ತರಾಗಿ ಇದ್ದು ಅನುಭವಿಸಿ ಉಳಿದಿದ್ದನ್ನು ಭಗವಂತನ ಸೇವೆಯಲ್ಲಿ ಅರ್ಪಣೆ ಮಾಡಿ ದಾನ ಧರ್ಮದ ಕಾರ್ಯವನ್ನು ಯಾರು ಮಾಡ್ತಾರೋ ಅವರೇ ನಿಜವಾಗಿರುವಂತಹ ಶ್ರೀಮಂತರು. ಇತರ ಲೋಭಿತನವನ್ನು ಕೂಡ ತ್ಯಾಗ ಮಾಡಬೇಕು. ಮತ್ತೆ ಮೋಹ, ಇದು ವಿಶೇಷವಾಗಿ ತಾಯಂದಿರು ಸ್ವಲ್ಪ ಗಮನ. ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ಮೋಹ ಇದೆಯೋ, ಪ್ರೀತಿ ಇದೆಯೋ? ಏನೈತೆ? ಪ್ರೀತಿ. ಅಕ್ಕೋರು ಹೇಳ್ತಿದ್ರೆ ಪ್ರೀತಿ ಐತೆ ಅಂತ. ಯಾವಾಗಲೂ ಕೂಡ ನಮ್ಗೆ ಜಾಸ್ತಿ ಶಾತ ಮಕ್ಕಳ ಮೇಲೆ ಮೋಹ ಇರುತ್ತೆ. ಮೋಹ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು. ಮೋಹ ಅಂದ್ರೆ ಒಂದು ಮಗು ಇದೆ, ಈ ಮಗು ನನ್ನ ಹತ್ರನೇ ಇರಬೇಕು, ಆ ಮಗು ಕೆಳಗಡೆ ಹೋದ್ರೆ ಏನಾದ್ರೂ ಆಗ್ಬಿಡುತ್ತೆ, ಎಲ್ಲಾದ್ರೂ ಏನಾದ್ರೂ ಪೆಟ್ಟಾಗ್ಬಿಡುತ್ತೆ, ಏನಾದ್ರೂ ಆಗ್ಬಿಡುತ್ತೆ, ನನ್ನ ಹತ್ರನೇ ಇರಬೇಕು ಅಂತ ಜೋಪಾನ ಮಾಡುವುದು ಮೋಹ. ಎರಡನೇದು ಪ್ರೀತಿ ಏನು ಅಂತಂದ್ರೆ, ನನ್ನ ಮಗ ಬೆಳಿಬೇಕು, ಆತ ಶಕ್ತಿವಂತನಾಗಬೇಕು, ಮನೋಬಲವನ್ನು ತುಂಬಿಸಿಕೊಳ್ಳಬೇಕು, ಹೋಗು ಮಗು ನೀನೇನಾದ್ರೂ ಮಾಡಿ ಬಾ ಅಂತ ಹೇಳುವುದು ಪ್ರೀತಿ. ಪ್ರತಿಯೊಬ್ಬರು ನಿಮ್ಮನ್ನು ನೀವು ಅವಲೋಕನೆ ಮಾಡಿಕೊಳ್ಳಿರಿ. ನಮ್ಮ ಮಕ್ಕಳ ಮೇಲಾಗ್ಲಿ, ನಮ್ಮ ಪತಿ ಮೇಲಾಗ್ಲಿ, ನಮ್ಮ ಹತ್ರ ಇರುವಂತ ವಸ್ತುಗಳ ಮೇಲೆ, ಕೆಲವರಿಗೆ ವಸ್ತುಗಳ ಮೇಲೆ ಅಷ್ಟು ಮೋಹ ಇರುತ್ತೆ. ಮನೆ ಮೇಲಾಗಿರ್ಬೋದು, ಕೆಲಸ ಮಾಡುವಂತ ಒಂದು ಕಾಯಕದಲ್ಲಿರ್ಬೋದು, ಯಾವುದ್ರಲ್ಲಾಗಿರ್ಬೋದು, ತುಂಬಾ ಅತಿಯಾಗಿರುವಂತ ಮೋಹ ಇರುತ್ತೆ. ಈ ಮೋಹ ಇದರಲ್ಲಿ ಇದೆಯೋ, ಪ್ರೀತಿ ಇದೆಯೋ ಅಂತ. ಮೋಹ ಅನ್ನೋದು ಏನು ಅಂತಂದ್ರೆ ಬಂಗಾರದ ಸರಪಳಿ ಇದ್ದಂಗೆ. ನೀವು ಕೈಯನ್ನು ಕಟ್ಟಲಿಕ್ಕೆ ಕಬ್ಬಿಣದ ಸರಪಳಿ ಆದರೇನು, ಬಂಗಾರದ ಸರಪಳಿ ಅಂದ್ರೆ ದ್ವೇಷದಿಂದ ಮಾಡ್ತಾ ಇದ್ದೀರಾ, ಅವರನ್ನು ಕಟ್ಟಿಡ್ತಾ ಇದ್ದೀರ, ಅದು ಕಬ್ಬಿಣದ ಸರಪಳಿ. ಆದರೆ ಕೆಲವೊಮ್ಮೆ ನಮಗೆ ತಿಳಿಲಾರದೆ ಅತಿಯಾಗಿರುವಂತ ಒಂದು ಮೋಹದ ಕಾರಣ ನಾವು ಬಂಗಾರದ ಸರಪಳಿಯಲ್ಲಿ ಬಂಧಿಸಿ ಬಿಡ್ತೇವೆ. ಅದು ಮಕ್ಕಳನ್ನಾಗಿರ್ಬೋದು, ನಮ್ಮ ಹತ್ತಿರದ ಒಂದು ಸಂಬಂಧದಲ್ಲಿ ಇರಬಹುದು. ನಿಜವಾಗಿರುವಂತಹ ತಾಯಿಯ ಪ್ರೀತಿ ಅನ್ನೋದು ಹೇಗಿರಬೇಕು ಅಂತಂದ್ರೆ, ಮಕ್ಕಳನ್ನು ಬಂಧಿಸಿರುವ ಕಡೆಯಲ್ಲ, ನೀನು ಬಂಧನವಾಗಿ ಯಶಸ್ವಿಯಾಗಿ ತನ್ನ ಮಗುವನ್ನು ಮುಂದೆ ಬರೆಸಿ ಕೆಳಗಡೆ ಬೀಳಲಿ, ಬಿದ್ದು ಮತ್ತೆ ಏಳಲಿ ಎನ್ನುವಂತ ಒಂದು ಉಮ್ಮಂಗ ಉತ್ಸಾಹದಲ್ಲಿ ತುಂಬಿಸಿ ಮುಂದೆ ಬರೆಸುವಂತಹ ತಾಯಿಯ ಪ್ರೀತಿ, ಇದು ನಿಜವಾಗಿರುವಂಥದ್ದು. ಮೋಹ ಅನ್ನುವಂಥದ್ದು ಏನ್ ಮಾಡುತ್ತೆ, ಮಗು ಬೀಳುತ್ತೆ ಅಂತ ನಾವು ಮಡಿಲಲ್ಲೇ ಕೂರಿಸ್ಕೊಂಡ್ರೆ ಹೇಗೆ ಆಗುವುದಿಲ್ಲವಲ್ಲ. ಮಗುವನ್ನು ಬಿಡಬೇಕು, ನಡಿಬೇಕು, ಬೀಳಬೇಕು, ಎದ್ದೇಳಬೇಕು. ಆದರೆ ಬಿದ್ದಾಗ ಪ್ರೋತ್ಸಾಹ ಮಾಡಿ ಮುಂದೆ ಕಳಿಸುವಂತಹ, ಇನ್ನಷ್ಟು ಮುಂದೆ ಬರೆದು ಇನ್ನಷ್ಟು ತನ್ನ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವಂತಹ ಉಮ್ಮಂಗ ಉತ್ಸಾಹದ ಶ್ರೇಷ್ಠ ಮಾತುಗಳನ್ನು ಕಲಿಸಿ ಮುಂದೆ ಬರೆಸುವಂತಹ ತಾಯಿಗಳು ನಾವು ಆಗೋಣ. ಆಗ ಜಗತ್ತಿನಲ್ಲಿ ಎಲ್ಲರ ಯಶಸ್ಸಿನ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ ಏನು ಗಾಯನವಿದೆಯೋ, ಆ ಥರ ಪ್ರತಿಯೊಂದು ತಾಯಿಗಳೊಂದು ಶಕ್ತಿ ಸ್ವರೂಪಿಣಿ ಆಗಿದ್ದಾರೆ. ಆ ಶಕ್ತಿ ಸ್ವರೂಪಿಣಿ
ಆಗಿರುವಂತಹ ನೀವು ನಿಮ್ಮ ಒಂದು ಮಗುವನ್ನು ಕೂಡ ಜೀವನದ ಭವಿಷ್ಯವನ್ನಾಗಿ ಮಾಡಿ ಅವರನ್ನ ವಿಶ್ವ ನಿರ್ಮಾಣದ ಕಾರ್ಯದ ಒಂದು ಸೇವೆಯಲ್ಲಿ ನಾವು ಬಿಟ್ಟರೆ ವಿಶ್ವವೂ ಕೂಡ ಬದಲಾವಣೆ ಆಗುತ್ತೆ. ನಾವು ಯಶಸ್ಸನ್ನು ಅವರ ಜೀವನದಲ್ಲೂ ಕಂಡು ಬರ್ಬೋದು. ಅವರಿಂದ ಅನೇಕರು ಕೂಡ ಪ್ರೇರಿತರಾಗುವುದನ್ನು ನಾವು ನೋಡಬಹುದು. ಅದಕ್ಕೆ ನಾವು ಏನಿಟ್ಕೋಬೇಕು? ಮೋಹವನ್ನಲ್ಲ, ಪ್ರೀತಿಯನ್ನು. ಮತ್ತೆ ಅಹಂಕಾರ. ಅಹಂಕಾರ ಅನ್ನೋದು ಹಣ, ಧನ, ಜನ ಇತ್ಯಾದಿ, ಪದವಿ, ಇದೆಲ್ಲವೂ ಕೂಡ ಅಹಂಕಾರದಲ್ಲಿ ಬರುತ್ತೆ. ಅಹಂಕಾರದ ಬಗ್ಗೆ ಅಷ್ಟೊಂದು ವಿಶ್ಲೇಷಣೆ ಅವಶ್ಯಕತೆ ಇಲ್ಲ. ಹೇಳಬೇಕಂದ್ರೆ ಎಲ್ಲ ವಿಕಾರಗಳು ಕೂಡ ಎಲ್ಲರಲ್ಲೂ ಕೂಡ ಮೂಡಿದೆ ಈಗ ಪ್ರಪಂಚದಲ್ಲಿ. ಏಕೆಂದ್ರೆ ಈಗ 5 ತತ್ವಗಳಲ್ಲಿ 5 ವಿಕಾರಗಳು ಕೂಡ ಈಗ ಹಮ್ಮಿಸಿಕೊಂಡಿದೆ ಎಲ್ಲರಲ್ಲೂ ಕೂಡ. ಈ ಜನಬಲ, ನನಗೆ ಇಷ್ಟು ಜನ ಇದ್ದಾರೆ, ನನ್ನಿಂದ ಇಷ್ಟು ಜನ ಇದ್ದಾರೆ ಎನ್ನುವಂಥ ಅಹಂಕಾರ. ಹಣ, ನನ್ನ ಹತ್ರ ಇಷ್ಟು ಹಣವಿದೆ, ಇಷ್ಟು ಧನವಂತ ನಾನು ಎನ್ನುವಂಥ ಅಹಂಕಾರ. ನಾನು ಎಂಥ ಪದವಿಯಲ್ಲಿದ್ದೇನೆ, ನಾನು ಎಷ್ಟು ಶ್ರೇಷ್ಠನು ಎನ್ನುವಂಥ ಅಹಂಕಾರ. ಈ ಎಲ್ಲ ಅಹಂಕಾರವು ಶಾಶ್ವತವಲ್ಲ. ಈ ಅಹಂಕಾರದಿಂದ ದುಃಖಕ್ಕೆ ಕಾರಣ ಹೊರತು ಸುಖಕ್ಕಲ್ಲ. ಈಗಿರುವಂತ ಅಹಂಕಾರದ ಪದವಿ ಏನೈತಲ್ಲ, ನನ್ನ ಹತ್ರ ಇದೆ ಅನ್ನೋದು ಮುಳ್ಳಿನ ಕುರ್ಚಿ ತರಹ. ಈಗ ಯಾರು ಪದವಿಯನ್ನು ಹೇಳ್ತಾರೋ ಅವರು ಸುಖವನ್ನು ಅನುಭವಿಸ್ತಾರಂತಲ್ಲ. ಮುಳ್ಳಿನ ಕುರ್ಚಿ ಮೇಲೆ ಕೂತರೆ ಎಷ್ಟೊಂದು ಆತನಿಗೆ ಸಂಕಟವಾಗುತ್ತದೆಯೋ ಆ ರೀತಿನೇ ಈ ಸೃಷ್ಟಿ ಈಗ ಆಗಿದೆ. ನಾನು ಇಷ್ಟೊಂದು ಶ್ರೇಷ್ಠನೋ ಅಂತ ಹೇಳುವುದು ಕೂಡ ಯಾವುದು ನಮಗೆ ಸುಖವನ್ನು ಕೊಡುವುದಲ್ಲ. ಎಲ್ಲ ಅಹಂಕಾರವು ನಮ್ಮನ್ನ ಕೆಳಗಡೆ ಎಳೆದುಕೊಂಡು ಹೋಗುತ್ತದೆ. ಹೇಗೆ ಬೆಂಕಿ ಸುಡುತ್ತದೆಯೋ ಅದೇ ರೀತಿ ಅಹಂಕಾರ ನಮಗೆ ಗೊತ್ತಿಲ್ಲದೆ ನಮಗೆ ನೋವನ್ನು ಕೊಡುತ್ತಿರುತ್ತದೆ. ಹೇಗೆ ಮುಳ್ಳಿನ ಕುರ್ಚಿ ಮೇಲೆ ಕೂತಿರ್ತಾನೆ ವ್ಯಕ್ತಿಯ, ನೋಡೋರು ಗೊತ್ತಿರಲ್ಲ, ಆದರೆ ಅನುಭವಿಸೋನಿಗೆ ಮಾತ್ರ ನಾವು ಗೊತ್ತಾಗುತ್ತೆ. ಆ ಥರ ಈ ಅಹಂಕಾರ ಎನ್ನುವುದೇನಾಗುತ್ತೆ, ಪರರಿಂದ ನಾವು ಗೌರವವನ್ನು ಅನುಭವಿಸಬೇಕು ಅಂತ ಏನು ಬಯಸ್ತೀವೋ ಇದು ಪರರಿಗೆ ನಾವು ಲೀನ ಆದಂಗೆ, ಪರರಿಗೆ ವಶ ಆದಂಗೆ. ಯಾವತ್ತೂ ಕೂಡ ನಾವು ಪರರಿಂದ ನಾವು ಅನುಭವಿಸುವಂತಹ ಬೇಕು ಎನ್ನುವಂಥ ಬೇಡಿಕೆ ಇಟ್ಟುಕೊಂಡರೆ ಅದು ಎಂದಿಗೂ ಸಾಧ್ಯವಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಪರವಶರಾಗಬೇಡಿ, ಸ್ವಮಾನದಲ್ಲಿ ಅಂತ. ನಾವು ಬೇರೆಯವರಿಂದ ಏನೇ ಗೌರವವನ್ನು ಬೇಕು ಅಂತ ಪ್ರಾಪ್ತಿ ಮಾಡ್ಕೊಳ್ತೀವಿ, ಅದು ಬೇರೆಯವರಿಂದ ನೀವು ಆಸೆ ಪಡಬೇಡಿ. ನಾನು ಒಂದು ಆತ್ಮ ಎನ್ನುವಂಥ ಈ ಶ್ರೇಷ್ಠ ಸ್ಥಿತಿಯಲ್ಲಿ ಇರಿ. ನಿಮಗೆ ನಿಜವಾಗಿರುವಂಥ ಸ್ಥಾನ, ಮಾನ, ಗೌರವ ಅನ್ನೋದು ವ್ಯಕ್ತಿಗಳಿಂದ ನೀವು ಆಸೆ ಪಡಬೇಡಿ. ನಾನು ಒಂದು ಚೈತನ್ಯ ಶಕ್ತಿಯಾಗಿದ್ದೇನೆ ಎನ್ನುವಂತಹ ಆತ್ಮಿಕ ಸ್ಮೃತಿಯಲ್ಲಿರಿ. ನಿಮ್ಮಲ್ಲೇ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿ ನಾನು ಎನ್ನುವಂತ ಒಂದು ಶುದ್ಧ ಅಹಂಕಾರವಿರಲಿ. ಈ ಒಂದು ಚೈತನ್ಯ ಶಕ್ತಿ ಎನ್ನುವಂತ ಶುದ್ಧ ಅಹಂಕಾರ ನನ್ನಲ್ಲಿದ್ದಾಗ ಇದು ಎಂದಿಗೂ ನಮಗೆ ದುಃಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸದಾ ನಮ್ಮನ್ನು ಸುಖಿಯಾಗಿ ಮಾಡುತ್ತೆ. ಆದರೆ ಸ್ಥೂಲವಾಗಿರುವ ಬೇರೆಯವರಿಂದ ಆಸೆ ಪಡುವಂತಹ ಬೇಕು ಎನ್ನುವಂತ ಇಚ್ಛೆ ದುಃಖಕ್ಕೆ ಕಾರಣ. ಅದಕ್ಕೆ ರಾವಣನನ್ನು ತೋರಿಸ್ತಾರೆ. ರಾವಣಿಗೆ ಎಷ್ಟು ತಲೆ ಇರುತ್ತೆ? ಎಷ್ಟು ತಲೆ ಅಮ್ಮ? 10 ತಲೆ ಇರುತ್ತೆ. 10 ತಲೆ ಇರುವಂತ ಮನುಷ್ಯರನ್ನ ನೋಡಿದರೆ ಅವ್ರ ಮುಂದೆ ನಾವು ನಿಲ್ಲಕ್ಕೆ ಸಾಧ್ಯವೇ? 10 ತಲೆಗಳಿರುವಂತಹ ಮನುಷ್ಯ ಯಾರು ಇಲ್ಲ. ಆದರೆ ಅದರ ಪ್ರತೀಕ ಇದೆ, ಅದಕ್ಕೊಂದು ಅರ್ಥ ಇದೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆನ್ನುವಂತಹ ವಿಕಾರ, 5 ವಿಕಾರ ಸ್ತ್ರೀರು, 5 ವಿಕಾರ ಪುರುಷಂದು. ಈ 5 ಸೇರಿ 10 ತಲೆಯ ಒಂದು ವಿಕಾರಿ ರೂಪ ರಾವಣನಿಗೆ ತೋರಿಸಲಾಗುತ್ತದೆ. ರಾವಣನ ಸಾಯಿಸಬೇಕಂದ್ರೆ ಎಲ್ಲಿ ಬೇಕಾಗಿತ್ತು ಹೇಳಿ? ಆ ಅಂಶ ಪ್ರಾಣ ಎಲ್ಲಿ ಕೂಡಿತ್ತು? ನಾಭಿಯಲ್ಲಿ ಕೂಡಿತ್ತು ಅಂತ ಹೇಳ್ತಾರೆ. ಎಲ್ಲೂ ನಾವು ಒಂದು ತಲೆ ಸಂಹಾರ ಮಾಡಿದ್ರು ಆ ತಲೆ ಉತ್ಪನ್ನ ಆಗುವಂತ ಶಕ್ತಿ ಇತ್ತು ರಾವಣನಿಗೆ. ಆದರೆ ಎಲ್ಲಿ ನಾಭಿಯಲ್ಲಿ ಬಾಣ ರಾಮ ಬಿಡ್ತಾನೋ ಆಗ ಆ ರಾವಣ ಸತ್ತು ಹೋಗ್ತಾನೆ.
ಅಂದರೆ ನನ್ನಲ್ಲಿ ಕೋಪ ಬೇಡ, ನನ್ನಲ್ಲಿ ಒಂದು ಇಚ್ಛೆ ಬೇಡ ಅಂತ ನಾವು ಒಂದೊಂದು ನಮ್ಮಲ್ಲಿರುವಂತಹ ದುರ್ಗುಣಗಳನ್ನು ದೂರ ಮಾಡುವ ಪ್ರಯತ್ನ ಮಾಡಿದ್ರೆ ಮತ್ತೆ ಕೂಡ ಅದು ಮುಟ್ಟುಕೊಳ್ಳುವಂತ ಅವಕಾಶಗಳು ಇದೆ. ಅದಕ್ಕೋಸ್ಕರ ಒಂದೊಂದು ವಿಕಾರ ಬಿಡುವ ಮುನ್ನ ನಿಮ್ಮ ನಾಭಿ ಅಂದರೆ ನಿಮ್ಮ ಮುಖ್ಯ ಸ್ಥಾನ ಏನು, ಈ ಭೃಗುಟಿ ಮಧ್ಯದಲ್ಲಿರುವಂತ ಆತ್ಮ ನಾನು, ಚೈತನ್ಯ ಶಕ್ತಿ ನಾನು ಅಂತ ಈ ಸ್ಥಿತಿಯನ್ನು ನೀವು ಅನುಭವ ಮಾಡ್ತಾ ಹೋಗಿ ಸಾಕು. ಸ್ವತಃವಾಗಿಯೇ ನಿಮ್ಮಲ್ಲಿ ದುರ್ಗುಣಗಳು ದೂರವಾಗಿ ಸುಖ, ಶಾಂತಿ, ಪ್ರೇಮ, ಆನಂದಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವ ಮಾಡ್ತೀರಾ. ಒಂದೊಂದು ನೀವು ದೂರ ಮಾಡೋ ಅವಶ್ಯಕತೆ ಇಲ್ಲ. ಹೇಗೆ ಬೆಳಕು ಬಂದಾಗ ಸ್ವತಃವಾಗಿ ಕತ್ತಲು ಹೋಗುತ್ತದೆಯೋ ಅದೇ ರೀತಿ ಈ ಒಂದು ಆತ್ಮದ ಪ್ರಕಾಶವನ್ನು ನೀವು ಬೆಳಗಿಸಿಕೊಂಡಾಗ, ಈ ನೆನಪಿನಲ್ಲಿ ಇದ್ದಾಗ ಆ ಒಂದು ಜ್ಯೋತಿ ನಾನಿಲ್ಲಿದ್ದೇನೆ ಎನ್ನುವಂಥ ಸ್ಮೃತಿಯಿಂದ ಸ್ವತಃವಾಗಿಯೇ ನಿಮ್ಮ ಜೀವನ ಸುಖ, ಶಾಂತಿ, ಆನಂದದಿಂದ ನೀವು ಅನುಭವಿಸಬಹುದು ಅನ್ನೋದೇ ಇದರ ಭಾವಾರ್ಥವಾಗಿದೆ. ನಾವು ನೆನೆ ಖುಷಿಯಾಗಿ ಇದ್ದೀರಾ ಅಂತ ಕೇಳಿದ್ವಿ, ನಿಜವಾಗ್ಲೂ ಕೂಡ ಖುಷಿಯಾಗಿ ಇದ್ವಾ ಅಂತ ನೋಡಿದ್ರೆ ಸಾಕಷ್ಟು ಸಮಯ ನಮ್ಮ ಜೀವನವನ್ನು ದುಃಖದಲ್ಲೇ ಕಳೀತಿದ್ದೀವಿ ಅಂತ ನಮಗೆ ಅರ್ಥವಾಯಿತು. ಆ ದುಃಖ ದೂರ ಮಾಡಲಿಕ್ಕೆ ಒಂದೇ ಒಂದು ದಾರಿ, ಆತ್ಮಿಕ ಸ್ಮೃತಿ. ಈ ಸ್ಮೃತಿಯಲ್ಲಿ ಸದಾ ನಾವಿರೋಣ, ಎಲ್ಲರನ್ನೂ ಕೂಡ ಅದೇ ಚೇತನ ಶಕ್ತಿಯಂತೆ ಕಾಣೋಣ. ಆಗ ಈ ಜಗತ್ತೇ ಆಕಾಶದಲ್ಲಿ ನಕ್ಷತ್ರವಿದ್ದಂತೆ ಭೂಮಿಯ ನಕ್ಷತ್ರಗಳಾಗಿ ನಾವೆಲ್ಲರೂ ಕೂಡ ಬೆಳಗಿ ಈ ಒಂದು ಸೃಷ್ಟಿಯನ್ನು ಸುಖಮಯ, ಶಾಂತಮಯ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣಂ ಶರಣಾರ್ಥಿ.